ಆ, ನನಗೆ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಒಂದು ಕಾರಣ ಏನಂದರೆ, ಮುಂಚೆಯಿಂದ ಒಂದಷ್ಟು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕವನಗಳು ಬರ್ಕೊಂಡು ಬಂದವನು. ಸ್ಕೂಲ್ ಡೇಸಿಂದನೂ ಕೂಡ, ಸ್ಕೂಲಲ್ಲಿದ್ದಾಗಲೂ ಕೂಡ ಒಂದಷ್ಟು ಏನಾದರೂ ಪ್ರೋಗ್ರಾಮ್ಸ್ ಆಗ್ತಿದೆ ಅಂದರೆ ಅಲ್ಲೊಂದು ಯಾವುದೋ ಒಂದು ದೇವ್ರ ನಾಮ ಹಾಡೋದು ಈ ಥರದ್ದೆಲ್ಲ ನಡೆಯೋದು. ಆವಾಗ ನನ್ನ ಫಸ್ಟ್ ಸಾಲಲ್ಲೇ ನಿಲ್ಲಿಸ್ತಾಯಿದ್ರು. ಯಾಕಂದರೆ ನಾನು ಡೈಲಿ ಪ್ರೇಯರ್ ಹೇಳ್ಕೊಡ್ತಾ ಇದ್ದಿದ್ದೆ ನಾನು ಸ್ಕೂಲಲ್ಲಿ. ಸ್ಕೂಲ್ ಡೇಸಿಂದ ಹೈಸ್ಕೂಲಿಗೆ ಬರೋವರೆಗೂ ನಂದೇ ಪ್ರೇಯರ್ ಹೇಳ್ಕೊಡೋ 3 ಜನ ಸ್ಟೂಡೆಂಟ್ಸಲ್ಲಿ ನಾನೊಬ್ಬ ಯಾವಾಗಲೂ ಇರ್ತಿದ್ದೆ. ಯಾಕಂದರೆ ಸ್ವಲ್ಪ ಚೆನ್ನಾಗಿ ಹಾಡ್ತಿದ್ದೆ ಅಂತ. ಅದು ಬರವಣಿಗೆನೂ ಇತ್ತು ನನಗೆ. ಅದು ಗೊತ್ತಿಲ್ಲದೆ ಬಂದಿದ್ದು. ಬರವಣಿಗೆ ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಅದೇ ತಾಯಿ ಯಾವಾಗೋ ಹೊಲ್ದಿದ್ದು, ಅದು ಹಂಗೆ ಬಂದಿದ್ದು ಅಷ್ಟೇ. ಏನೋ ಅನಿಸಿದ್ದು ನಂಗೆ ಬರೀತಿದ್ದೆ. ಅದು ಟೀಚರ್ಗಳಿಗೆ ತೋರಿಸಿ ಅವರು ತುಂಬ ಚೆನ್ನಾಗಿದೆ ಕಣೋ, ಇದನ್ನು ನೆಕ್ಸ್ಟು ಈ ಸರಸ್ವತಿ ಪೂಜೆ ಟೈಮಲ್ಲಿ ಆಡ್ಬಿಡು ಅನ್ನೋದು ಈ ಥರ ಎಲ್ಲ ಆಗೋದು. ಆ ಥರ ಈಗ ಹಾಡೋದ ನಾನೇ ಹೇಳಿದ್ರೆ ಸ್ವಲ್ಪ ಅಪ್ರಿಷಿಯೇಷನ್ ಜಾಸ್ತಿ ಸಿಗ್ತಿತ್ತು, ಫ್ರೆಂಡ್ಸು, ಟೀಚರ್ಸು. ಆ ಥರ ಒಂದಷ್ಟು ಬರೆದು ಎಲ್ಲ ಪ್ರೋಗ್ರಾಮ್ಸಲ್ಲೂ ಹಾಡೋದಕ್ಕೆ ಶುರು ಮಾಡ್ತಿದ್ದೆ. ಯಾರಾದರೂ ಸಂಭಾಷಣೆ ಕೇಳಿ ಭಾಷಣ ಮಾಡಬೇಕಂದ್ರೆ ಅದಕ್ಕೆ ಬರ್ದುಕೊಡೋಕ್ಕೆ ಶುರು ಮಾಡ್ತಿದ್ದೆ. ಈ ಥರ ಒಂದಷ್ಟು ಬರವಣಿಗೆ ಅಂಟ್ಕೊಳ್ತು. ಅದು ಒಂದಷ್ಟು ಏನೇನೋ ಅನಿಸಿದ್ದೆಲ್ಲ, ನೋಡಿದ್ದೆಲ್ಲ, ತೋಚಿದ್ದೆಲ್ಲ ಬರೆಯೋಕ್ಕೆ ಶುರು ಆಗೋಯ್ತು. ಅದೆಲ್ಲ ಬರೆದಿದ್ದೆಲ್ಲ ಒಂದು ಬುಕ್ ಅಂತ ಮಾಡಿಟ್ಕೊಂಡು ಅದನ್ನು ಏನೋ ಒಂದು ಕವನ ಸಂಕಲನ ನಮ್ಮದೇ ಆದಂಥ ಒಂದು ಸಂಗ್ರಹ ಆಗ್ತಿತ್ತು. ಸೊ ಅದೆಲ್ಲೂ ನಾನೆಲ್ಲೂ ಯಾರಿಗೂ ಹೇಳ್ಕೊಳ್ತಾ ಇರಲಿಲ್ಲ, ತೋರ್ಸೋಕ್ಕೆ ಹೋಗ್ತಿರ್ಲಿಲ್ಲ. ಅದು ಸ್ವಲ್ಪ ದಿನಗಳು ಕಳೀತಾ ಅದೇನೋ ನನಗೊಂದು ಸ್ವಲ್ಪ ಮುಜುಗರ ಆಗೋದು. ಏನೋ ನನಗೆ ಅನ್ಸಿದ್ದು ನಾನು ಬರ್ಕೊಂಡ್ಬಿಟ್ಟಿದ್ದೀನಿ, ಬೇರೆಯವ್ರಿಗೆ ಏನೋ ಅದು ನಗೆ ಪಾಟ್ಲಾಗ್ಬಿಡ್ತೀವೇನೋ, ಅವ್ರು ನೋಡ್ಬಿಟ್ಟು ನಕ್ಬಿಡ್ತಾರೇನೋ ಅಂತ ಎಲ್ಲ ಅನಿಸೋದು. ಸೊ ಎಲ್ಲೋ ಒಂದು ಸರಿ ನನಗೆ ವಿ ಮನೋಹರ್ ಸರ್ದು ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ ನಮ್ಮ ಬ್ರದರ್ ಕಡೆಯಿಂದ. ಸೊ ಆ ನಂಬರ್ ತೊಗೊಂಡು ಮನೋಹರ್ ಸರ್ನ ಒಂದು ಸರಿ ಭೇಟಿ ಮಾಡೋಣ, ನೋಡೋಣ, ಟ್ರೈ ಮಾಡೋಣ, ಅವ್ರಿಗೆ ತೋರಿಸೋಣ ಅಂತ. ಸೊ ನಂಬರ್ ಅಟೆಂಡ್ ಮಾಡ್ತಾರೆ. ನಾನು ಫೋನ್ ಮಾಡಿದಾಗ ಆಯಿತು ಒಂದು ಸರಿ ಬನ್ನಿ ಅಂತಾರೆ. ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿ ಬುಕ್ಕು ಕೊಡ್ತೀನಿ ನಾನು ಬರ್ತಿರೋದು. ಏನಂತಾರೋ ಏನೋ ಅಂದ್ಬಿಟ್ಟು ಫಸ್ಟ್ ಟೈಮ್ ಯಾರೋ ಒಬ್ಬ ಸಾಹಿತಿಗಳು ನನ್ನ ಪುಸ್ತಕನ ನೋಡ್ತಾರೆ. ಅದು ಮನೋಹರ್ ಸರ್. ಖುಷಿ ಆಯಿತು ನನಗೆ. ಅವ್ರು ನೋಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಸುಮಾರು ಅರ್ಧ ಗಂಟೆ ಪೇಜೆಲ್ಲ ತಿರುವಾಕಿದ್ರು, ಒಂದೊಂದೇ. ಅವ್ರಿಗೇನೋ ಅದರಲ್ಲಿ ಕೆಲವು ಲೈನ್ಗಳು ಇಷ್ಟ ಆದವು. ಮಾರ್ಕ್ ಮಾಡ್ತಾ ಹೋದರು. ಚೆನ್ನಾಗಿ ಬರೆದಿದ್ಯಪ್ಪ, ಚೆನ್ನಾಗಿ ಕಾಣಿಸ್ತಾ, ಒಳ್ಳೆ ಸಾಲುಗಳು ಬರೆದಿದ್ಯಾ, ಚೆನ್ನಾಗಿದೆ, ನೀನು ಸಿನಿಮಾದಲ್ಲಿ ಹಾಡು ಬರೆಯೋ ಇಂಟ್ರೆಸ್ಟ್ ಇದೆಯಲ್ಲ ಅಂದರು. ಹ್ಞೂ ಸರ್ ಇದೆ ಅಂತ. ಸರಿ ನಾನು ಹೇಳ್ತೇನೆ ನಿನಗೆ ಅಂದರು. ಅಷ್ಟೇ. ಅದಾಗಿ ಒಂದು 15-20 ದಿವಸ ಆದಮೇಲೆ ಫೋನ್ ಬರುತ್ತೆ. ಈ ಪ್ರಯತ್ನಗಳೆಲ್ಲ ನಾನು ಯಾರಿಗೂ ಹೇಳ್ಕೊಳ್ತಾ ಇರಲಿಲ್ಲ. ನಮ್ಮ ಅಣ್ಣ ಒಬ್ರಿಗೆ ಗೊತ್ತಿತ್ತು ಅಷ್ಟೇ. ಅವರೇ ನಂಬರ್ ಕೊಟ್ಟಿದ್ರಲ್ಲ, ಅವ್ರಿಗೆ ಗೊತ್ತಿತ್ತು ನಾನು ಬರೆಯೋದೆಲ್ಲ ಸ್ವಲ್ಪ. ಒಂದು ಟ್ರೈ ಮಾಡೋ, ಏನೋ ಬರಿತಾ ಇರ್ತೀಯಲ್ವ ಅಂದ್ಬಿಟ್ಟು ಕೊಟ್ಟಿದ್ದವರು. ಸರಿ ಒಂದು 15 ದಿವಸ ಆದಮೇಲೆ ಮನೋಹರ್ ಸರ್ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಸ್ವಲ್ಪ ಟೆನ್ಷನಲ್ಲೇ ಹೋಗ್ತೀನಿ, ಬನ್ನಿ ನೀವು ಅಂತ ಅಂತಾರೆ. ಹೋಗ್ತೀನಿ, ಮರ್ತೇ ಬಿಟ್ಟಿರ್ತೀನಿ ನಾನೇ, ಇನ್ನೆಲ್ಲಿ ಮಾಡ್ತಾರೆ ಬಿಡು ಅವರೆಲ್ಲ ಅಂತ. ಹೋದರೆ ಯಾರೋ ಒಬ್ರನ್ನ ಕೂರಿಸಿರ್ತಾರೆ. ಇವರೇ ನೋಡಿ ಆ ಹುಡುಗ, ಇವ್ರನ್ನ ಕರ್ಕೊಂಡು ಹೋಗಿ ಅಂತಾರೆ. ನನಗೆ ಯಾರ ಜೊತೆ ಏನು ಅಂತಂದ್ರೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಅವರು ಅಂತ ಒಂದು ಸಿನಿಮಾಗೆ ಪ್ರೊಡ್ಯೂಸರ್ ಆಗಿರ್ತಾರೆ. ಓಕೆ. ಅವ್ರ ಹೆಸರು ಬಂದು ರಾಮಕೃಷ್ಣ ಮತ್ತು ಇನ್ನೊಬ್ಬರು ಜಗನ್ನಾಥ್ ಅಂತ ಇಬ್ಬರು. ಸೊ ಅವ್ರ ಜೊತೆ ನನ್ನ ಕಳಿಸ್ತಾರೆ. ಅವರು ಸೀದಾ ಕರ್ಕೊಂಡು ನನ್ನ ಗುರುಕಿರಣ್ ಅವ್ರ ಹತ್ರ, ಅಶ್ವಿನಿ ಆಡಿಯೋ ಹತ್ರ ಕರ್ಕೊಂಬರ್ತಾರೆ. ಬನಶಂಕರಿಯಿಂದ ಅಲ್ಲಿಗೆ ಬರ್ತೀವಿ. ಅಲ್ಲಿ ಕರ್ಕೊಂಬಂದರೆ ನನಗೆ ಗುರುಕಿರಣ್ ಪರಿಚಯ ಮಾಡಿಸ್ತಾರೆ. ನನಗೆ ಅಲ್ಲಿ ಮನೋಹರ್ ಸರ್ ಹೇಳೋದು ಇಲ್ಲ ಎಲ್ಲಿಗೆ ಹೋಗ್ತಾ ಇದೆಯಾ ಏನೋ ಅಂತ. ಅವ್ರ ಜೊತೆ ಹೋಗು ಅಷ್ಟೇ. ಅಲ್ಲಿಗೆ ಬಂದರೆ ಗುರುಕಿರಣ, ರಾಮನಾರಾಯಣ್ ಅಂತ ಸರ್, ಮನೋಹರ್ ಸರ್ ಕಳಿಸಿದ್ರು ಈ ಹುಡುಗನೇ. ಓ ನೀನೇನೋ, ಬರ ಕೂತ್ಕೊಳ್ಳ. ಅವ್ರು ಏನೂ ಕೇಳಲಿಲ್ಲ, ಯಾವ ಊರು, ಏನು ಓದಿದೀಯಾ, ಬರ ಅದು ಹಾಡಾಕು ಅಂತ ಇಂಜಿನಿಯರ್ಗೆ ಹೇಳಿದ್ರು ಸ್ಟುಡಿಯೋದಲ್ಲಿ. ಅವನು ಹಾಡು ಪ್ಲೇ ಮಾಡ್ದ. ಅದರಲ್ಲಿ ಲಿರಿಕೇ ಇರಲಿಲ್ಲ. ನನಗೆ ಮೊದಲನೇ ಅನುಭವ ಅದು. ವಿತೌಟ್ ಲಿರಿಕ್ಸ್ ಒಂದು ಸಾಂಗ್ ಕೇಳ್ತಾ ಇದ್ದೀನಿ, ಬರೀ ಮ್ಯೂಸಿಕ್ ಹೋಗ್ತಾ ಇದೆ. ಇದಕ್ಕೆ ಹಾಡು ಬರೆದಿಬೇಕು, ಇದು ಟ್ಯೂನ್, ಕ್ಯಾಸೆಟ್ ಕೊಡು ಅಂದ್ಬಿಟ್ಟು ಒಂದು ಕ್ಯಾಸೆಟ್ ಮಾಡಿಕೊಟ್ರು. ಅವಾಗೆಲ್ಲ ಕ್ಯಾಸೆಟ್ ಕೊಟ್ಟರು. ನಾನು ಅದನ್ನು ತೊಗೊಂಡು ಸೀದಾ ಇವ್ರ ಹತ್ರ ಬಂದೆ. ಸರ್ ಇದು ಕ್ಯಾಸೆಟ್ ಕೊಟ್ಟರು ಗುರುಕಿರಣ್ ಸರ್ ಅಂತ. ಸರಿ ಬನ್ನಿ ಓಡೋಣ ಅಂದ್ಬಿಟ್ಟು ಓಂ ಪ್ರಕಾಶ್ ರಾವ್ ಹತ್ರ ಕರ್ಕೊಂಡೋದ್ರು. ಶೂಟಿಂಗ್ ನಡೀತಾ ಇತ್ತು ಚಾಮರಾಜಪೇಟೆಯಲ್ಲಿ. ನನಗೆ ಬೆಳಿಗ್ಗೆ 10:30 ಮನೋಹರ್ ಸರ್ ಮೀಟ್ ಆಗಿದ್ದು, ಮಧ್ಯಾಹ್ನ 12 ಗಂಟೆಗೆಲ್ಲ ಗುರುಕಿರಣ್ ಮೀಟ್ ಆಗಿದ್ದು. ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಅವ್ರ ಜೊತೆ. ಕ್ಯಾಸೆಟ್ ಕೊಟ್ಟರು ಟ್ಯೂನ್ದು. ಅದನ್ನು ತೊಗೊಂಡು ಅಲ್ಲಿಂದ ಸೀದಾ ಓಂ ಪ್ರಕಾಶ್ ರಾವ್ ಹತ್ರ ಕರ್ಕೊಂಡೋದ್ರು. ಇದೇ ಪ್ರೊಡ್ಯೂಸರ್ಸೇ, ಯಾರು ಜಗನ್ನಾಥ್ ಮತ್ತು ರಾಮಕೃಷ್ಣ ಅವರು. ಅಲ್ಲಿಗೆ ಕರ್ಕೊಂಡೋದ್ರೆ ಸಚ್ಚಿ ಅನ್ನೋ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಓಕೆ, ಅವರೇ ಹೀರೋ ಆಗಿ ಮಾಡ್ತಾಯಿದ್ರು. ಹೌದು. ಸೊ ಹೋಗಿ ಅಲ್ಲಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸರ್ ಅದೇ ಮನೋಹರ್ ಸರು ಕಳಿಸಿದ್ರು, ಗುರುಕಿರಣ್ ಟ್ಯೂನ್ ಕೊಟ್ಟಿದ್ದಾರೆ, ಇದು ಸಿಚುವೇಶನ್ ಹೇಳಬೇಕಂತೆ ನೀವು ಅಂದ್ಬಿಟ್ಟು.
ಸೊ ನನಗೆ ಅಲ್ಲೋಗಿ ಕೂರಿಸಿದ್ರು. ಓಂ ಪ್ರಕಾಶ್ ರಾವ್ ನನ್ನನ್ನು ಹೆಂಗೆ ಟ್ರೀಟ್ ಮಾಡ್ತಾಯಿದ್ರು ಅಂದರೆ, ಅವರು ನಾನು ದೊಡ್ಡ ರೈಟ್ರು ಅನ್ನೋ ಥರ ಅವ್ರ ಕಡೆಯಿಂದ ಬಂದಿರೋದಲ್ವಾ, ತುಂಬ ರೆಸ್ಪೆಕ್ಟ್ ಕೊಟ್ಟು ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅಂತ ಎಲ್ಲ ಚೇರ್ ಹಾಕಿಸಿ ಈ ಕಾಫಿ ಕೊಡು ಟೀ ಕೊಡು ಅಂತ. ನಮಗೆ ತುಂಬ, ನಾವಲ್ಲೋಗ್ರೆ ಶೂಟಿಂಗಲ್ಲಿ ಯಾವತ್ತೂ ಶೂಟಿಂಗ್ ಅಷ್ಟು ಹತ್ರದಿಂದ ನೋಡಿಲ್ಲ. ಆ ಒಳಗಡೆ ಶೂಟಿಂಗ್ ಸೆಟ್ ಒಳಗಡೆ ಚೇರ್ ಹಾಕಿ ಕೂರಿಸಿ ಒಂದು ಟೀ ಕಾಫಿ ಕೊಡ್ತಾ ಇದ್ದಾರೆ, ಅದು ರೆಸ್ಪೆಕ್ಟ್ಫುಲ್ಲಾಗಿ. ಅದು ಓಂ ಪ್ರಕಾಶ್ ರಾವ್. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮಚ್ಚೆ ಇದೆ ಅಂದ್ಕೊಂಡು ಸರಿ ಟೀ ಎಲ್ಲ ಬಂತು, ಮಾತಾಡ್ಕೊಂಡು ಅವರು ಏನೋ ಶಾರ್ಟ್ಸ್ ತೆಗಿತಾಯಿದ್ರು, ಎಲ್ಲ ಮುಗಿಸ್ಕೊಂಡು ಬಂದರು. ಬಂದಾದಮೇಲೆ ಸಿಚುವೇಶನ್ ಹೇಳಿದ್ರು, ಒಂದು ಸಿಚುವೇಶನ್ ಹಿಂಗಿರುತ್ತೆ, ಹೀಗೆ 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 ಅಂತ. ನನಗೆ ಹೀರೋ ಯಾರೂ ಗೊತ್ತಿಲ್ಲ, ಹೀರೋಯಿನ್ ಯಾರೂ ಗೊತ್ತಿಲ್ಲ, ನಾನು ಕೇಳಲೂ ಇಲ್ಲ. ಈ ಥರ ಅಂತ ಅವರೇ ಹೇಳ್ತಾ ಇದ್ದಾರೆ ಕಥೆಯಲ್ಲಿ. ಹೀರೋ ಹಿಂಗೆ ಬರ್ತಾನೆ, ಹಿಂಗೆ ಹೋಗ್ತಾನೆ, ಇದು ಸೀನು, ಇದು ಸಿಚುವೇಶನ್, ಇಲ್ಲಿಗೆ ಸಾಂಗ್ ಬೇಕಿದು. ಟ್ಯೂನ್ ಕೇಳಿದ್ರೆ ಅವ್ನು ಕೇಳಿದೆ ಸರ್, ಚೆನ್ನಾಗಿದೆಯಾ, ಚೆನ್ನಾಗಿದೆ ಸರ್, ಅದಕ್ಕೆ ಬರ್ಕೊಂಬಂದ್ಬಿಡಿ. ಎಷ್ಟು ದಿವಸ ಆಗುತ್ತೆ ಅಂದರೆ, ಸರ್ ಒಂದು 2-3 ದಿನದಲ್ಲಿ ಬರೀತೀನಿ ಸರ್. ತೊಗೊಂಡು ಸೀದಾ ಮತ್ತೆ ಮನೋಹರ್ ಸರ್ ಮನೆಗೆ ಬಂದೆ. ಅಣ್ಣ ಅಂದ್ಬಿಟ್ಟು ಹಿಂಗೆಲ್ಲ ಆಯ್ತಲ್ಲ, ಓಕೆ ಒಳ್ಳೇದಾಯಿತು, ಡೈರೆಕ್ಟ್ರು ಸಿಕ್ಬಿಟ್ರೆ ಒಂದೇ ದಿವಸ ಆಯಿತು, ಒಳ್ಳೇದಾಯಿತು, ಓಕೆ ಸಾಂಗ್ ಬರೆದು ಬಿಡಿ ಅಂದರೆ. ಅಣ್ಣ ಗೊತ್ತಾಗ್ತಾ ಇಲ್ಲ ನನಗೆ, ಕನ್ಫ್ಯೂಷನ್ ಆಗ್ತಿದ್ದೀನಿ ಅಂದೆ. ಅಂದರೆ ನಾವೆಲ್ಲ ಅವಾಗ ಸುಮ್ಮನೆ ಹಾಡು ಬರಿತಾ ಇದ್ವಿ, ಈ ಟ್ಯೂನಿಗೆ ಲಿರಿಕ್ ಬರೆಯೋ ಅಭ್ಯಾಸ ನಮಗೆ ಇರಲಿಲ್ಲ. ಅವ್ರು ಹೇಳಿದ್ರು, ಇಲ್ಲ ಕಣೋ ಇದು ಲಘು ಗುರು, ಈ ಥರ ಇರುತ್ತೆ, ಸೊ ಇದು ತಕಿಟ ಅಂದ್ಕೊಂಡು ಈ ಥರ ನೀನೊಂದು ಐಡಿಯಾ ಮಾಡ್ಕೊಂಡು ಬರೀ ನೀನು ಬರೆದ್ಬಿಡಿ, ಏನು ಬರೀತೀಯ ಆಮೇಲೆ ನೋಡೋಣ ಅಂದರು. ಸರಿ ಒಂದು ಐಡಿಯಾ, ಅವ್ರು ಹೇಳ್ತಿದ್ದಂಗೆ ಒಂದು ಐಡಿಯಾ ಬಂತು. ಸರಿ ಬಂದು ಕೂತ್ಕೊಂಡು ಮನೇಲಿ ಹೇಳಿದ್ರೆ ಎಲ್ಲ ಹ್ಯಾಪಿ. ನಮ್ಮದೊಂದು ದೊಡ್ಡ ಕುಟುಂಬ, ಆ್ಯಕ್ಚುಲಿ ಒಂದು 19 ಜನ ಇರ್ತೀವಿ, ಒಂದೇ ಫ್ಯಾಮ್ಲಿ ನಮ್ಮದು. ನಮ್ಮ ತಂದೆಯವರು ಆಯುರ್ವೇದಿಕ್ ಡಾಕ್ಟ್ರು, ಸೊ ಈಗಿಲ್ಲ ಅವರು. ಸೊ ಆ ಒಂದು ನಮ್ಮದು ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ನಮ್ಮದೊಂದು ದೊಡ್ಡ ಕುಟುಂಬ, ಎಲ್ಲರೂ ಫುಲ್ ಖುಷಿ ಆಗ್ಬಿಟ್ರು. ಅಂದರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ನಾನು ಟ್ಯೂನ್ ಸಮೇತ ಬರ್ತೀನಲ್ವ. ಇವಾಗ ಸಿನಿಮಾಗೆ ಹೋಗ್ಬೇಕಾ ಬೇಡವಾ, ಕಮಿಟ್ ಆಗೋಗಿದೆ ಇವಾಗ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದು ಕೆಲಸಕ್ಕೆ ಹೋಗಿ ಜೈನ್ ಆಗೋದು ಅದು ಬೇರೆ. ನಮಗೆ ಏಕೆ ಕರ್ಕೊಂಡೋಗಿ ಕೆಲಸಕ್ಕೆ ಜೈನ್ ಮಾಡಿಸ್ಬಿಟ್ರು. ಅದು ಒಂಥರ ಶಾಕಿಂಗ್ ಎಲ್ಲರಿಗೂ. ಮನೇಲೂ ಒಂಥರ ಏನೋ ಸಿನಿಮಾದಲ್ಲಿ ಅವಕಾಶ ಸಿಕ್ಕೇ ಬಿಡ್ತಾ, ನಿನಗೆ ಸಾಂಗೇ ಸಿಕ್ಬಿಡ್ತಾ, ಟ್ಯೂನ್ ಎಲ್ಲಿ ಕೇಳಿಸು ಅಂತ ಎಲ್ಲರೂ ಖುಷಿಯಾಗಿ ಸರಿ ಆಯಿತು ಬರೀ ನೀನೇನು ಬರೀತೀವಿ ಮಾಡು ಅನ್ನೋ ಥರ ಬಿಟ್ಟರು. ನಾನು ಒಂದಷ್ಟು ಬರೆದು ಒಂದು 3 ಡೇಸ್ ವರ್ಕ್ ಮಾಡಿ ಅದ್ರ ಮೇಲೆ ತೊಗೊಂಡೋಗಿ ಮನೋಹರ್ ಸರ್ಗೆ ತೋರಿಸ್ದೆ. ಸಖತ್ ಖುಷಿಪಟ್ಟರು. ಏನು ಇಷ್ಟೊಂದು ಬರ್ಕೊಂಬಂದ್ಬಿಟ್ಟಿದೆಯಾ ಅಂತ. ನಾನು ಒಂದು ಹಾಡಿಗೆ ನೀವು ನಂಬಲ್ಲ, ಕಮ್ಮಿ ಅಂದರೆ ಒಂದು 25 ಮೇಲೆ ಪಲ್ಲವಿಗಳು, ಆ ಚರಣಗಳು ಎಲ್ಲ ಬರ್ಕೊಂಡು ಹೋಗಿದ್ದೆ. ಇದು ಓಕೆ ಆಗಿಲ್ಲ ಅಂದರೆ, ಇದು ಓಕೆ ಆಗಿಲ್ಲ ಅಂದರೆ ಇನ್ನೇನು ಬರೀಬೋದು, ಅವ್ರು ಡೈರೆಕ್ಟ್ ಹೇಳಿದ ಪಾಯಿಂಟ್ಗಳು ಇಷ್ಟೊಂದು ಇತ್ತಲ್ಲ, ಅದನ್ನೆಲ್ಲ ಹೆಂಗೆ ಬರೆಯೋದು ಅಂತೇಳಿ 2-3 ಥರ ಹಾಡುಗಳು ಅಂದರೆ ಒಂದು 25 ಪಲ್ಲವಿಗಳು, ಚರಣಗಳು ಬರ್ಕೊಂಡು ತೊಗೊಂಡೋಗಿ ಓಂ ಪ್ರಕಾಶ್ ಮನೋಹರ್ ಸರ್ಗೆ ತೋರಿಸಿದ್ರೆ, ಅವರು ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂದ್ಕೊಂಡು ಒಂದಷ್ಟು ಅವರು ಒಂದು ಕೆಲಸ ಮಾಡು, ಗುರು ಅವ್ರ ಹತ್ರ ಹೋಗ್ಬಿಡು, ಅವರು ಯಾವ್ದು ಫೈನಲ್ ಅಂತ ಅವರೇ ಹೇಳ್ತಾರೆ. ಸರಿ ಸರ್ ಅಂದ್ಬಿಟ್ಟು ಅಶ್ವಿನಿ ಆಡಿಯೋ ಗುರುಕಿರಣ್ ಸರ್ ಹತ್ರ ಹೋದೆ. ಅವರು ಏನೋ ಬರ್ಕೊಂಬಂದ್ಬಿಟ್ಟ. ಸರ್ ಅವ್ರು ನೋಡ್ಬಿಟ್ಟು ನಾನು ಫಸ್ಟ್ ಬರೆದಿದ್ದೆ ಓಕೆ ಮಾಡ್ಕೊಂಬಿಟ್ರು ಅವರು. ಆಮೇಲೆ ಹಿಂದೆ ಮುಂದೆ ಎಲ್ಲ ಒಂದಷ್ಟು ಬರೆದಿದ್ದೆ, ಹಿಂಗೆ ನೋಡಿದ್ರು, ಇಂಟ್ರೆಸ್ಟೇ ಕೊಡಲಿಲ್ಲ ಅದಕ್ಕೆ. ಫಸ್ಟ್ ಬರೆದಿದ್ದೇನೋ ಒಂದು ಚೆನ್ನಾಗಿದೆ, ಅದನ್ನೇ ಟಿಕ್ ಮಾರ್ಕ್ ಮಾಡಿ ಇಮಿಡಿಯೇಟಾಗಿ ಮೈಕ್ ಮುಂದೆ ಹೋಗ್ಬಿಟ್ಟು ಅವರೇ ಹಾಡೋಕ್ಕೆ ಶುರು ಮಾಡಿಬಿಟ್ರು. ನನಗೆ ಇದೆಲ್ಲ ಒಂಥರ ನನಗೆ ಮಿರಾಕಲ್. ನನಗೆ ನಾನು ಬರೆದಿದ್ದು ಒಂದು ಹಾಡು, ಅದು ಒಂದು ಹಾಡ್ತಿದ್ದಾರೆ ಗುರುಕಿರಣ್, ಯಾವ ಥರ ಪೀಕಲ್ಲಿದ್ದಾರೆ ಅಂದರೆ ಅವಾಗ ಚಿತ್ರ ಸೂಪರ್ ಡೂಪರ್ ಹಿಟ್ ಅವಾಗ. ಅಂಥವ್ರೊಬ್ರು ಹಾಡ್ತಿದ್ದಾರೆ, ನನಗೆಲ್ಲ ಒಂಥರ ಕನ್ಸಲ್ಲಿ ಬಂದಂಗೆ ಕಾಣಿಸ್ತಾ ಇತ್ತು. ಬಟ್ ಖುಷಿ ಕೊಡ್ತಾಯಿತ್ತು ಆ ಒಂದು ಸೀಕ್ವೆನ್ಸ್ಗಳೆಲ್ಲ. ನನಗೆ ಭಾಳ ಖುಷಿ ಇದೆ ಇವತ್ತಿಗೂ ನೆನೆಸ್ಕೊಂಡ್ರೆ. ಹಾಡಿ ಅವರೇ ಬಂದು ಈ ಕಡೆ ಕೇಳಿ, ಚೆನ್ನಾಗಿ ಕೇಳಿಸ್ತಾ ಕಣ, ಚೆನ್ನಾಗಿದೆ ಕಣ, ಲೈನ್ಸ್ ಎಲ್ಲ ಸಖತ್ತಾಗಿದೆ, ಮೀಟ್ರಿಗೆ ಸಖತ್ತಾಗಿ ಬರ್ದಿದ್ಯಾ ಅಂತ ಅಂದರು. ಅವ್ರಿಗೆ ಪಕ್ಕ ಮೀಟ್ರ್ ಇರಬೇಕು ಗುರು ಸರ್ಗೆ. ಸೊ ತುಂಬ ಚೆನ್ನಾಗಿ ಬರ್ದಿದ್ಯಾ ಅಂದರು. ಸೊ ಅದೆಲ್ಲ ಆದಮೇಲೆ ಒಂದು ಕ್ಯಾಸೆಟ್ ಮಾಡಿಕೊಟ್ಟು ಲಿರಿಕ್ ಹಾಡಿರೋದನ್ನು ಇದನ್ನು ತೊಗೊಂಡೋಗಿ ಡೈರೆಕ್ಟ್ರಿಗೆ ಕೊಡು ಅಂದರು. ಸರಿ ಅಂತ ತೊಗೊಂಡೋಗಿ ಡೈರೆಕ್ಟ್ರ್ ಎಲ್ಲಿದ್ದಾರೆ ಅಂತ ಪ್ರೊಡ್ಯೂಸರ್ಗಳಿಗೆ ಫೋನ್ ಮಾಡಿ ಕೇಳಿಕೊಂಡು, ಅವರೆಲ್ಲ ಶೂಟಿಂಗಲ್ಲಿದ್ದಾರೆ ಅಂದರೆ ಸರಿ ಅಲ್ಲಿಗೆ ಹೋಗ್ಬಿಟ್ಟು ಕ್ಯಾಸೆಟ್ ಅಲ್ಲಿ ಕೊಟ್ಟರೆ, ಅವರಲ್ಲಿ ಒಂದು ಟೇಪ್ ರಿಕಾರ್ಡಲ್ಲಿ ಹಾಕ್ಕೊಂಡು ಸಾಂಗು ಕೇಳಿದ್ರು, ಹೆಡ್ಫೋನ್ಗಳೆಲ್ಲ ಹಾಕ್ಕೊಂಡು ಕೇಳ್ಬಿಟ್ಟು ಫುಲ್ಲು ಖುಷಿ ಆಗ್ಬಿಟ್ರು. ಓಂ ಪ್ರಕಾಶ್ ಸಕ್ಕತ್ ಖುಷಿ ಆಗ್ಬಿಟ್ಟು, ಸಕ್ಕತ್ ಹಗ್ಗೆಲ್ಲ ಮಾಡಿ ಸೂಪರಾಗಿದೆ ಕಣ, ಸಕ್ಕತ್ತಾಗಿ ಬರ್ದಿದೆ ಕಣ ಅಂದ್ಬಿಟ್ಟು ಇನ್ನೊಂದು ಫೋನ್ ಗುರು ಸರ್ಗೆ ಅಶ್ವಿನಿಗೆ ಮಾಡಿಬಿಟ್ರು. ಅವಾಗೆಲ್ಲ ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್ಗಳ. ಗುರು ಸಾರು ಅಶ್ವಿನಿಯಲ್ಲೇ ಇದ್ದರು. ಅವ್ರಿಗೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿ ಇವ್ನಿಗೆ ಇನ್ನೊಂದು ಸಾಂಗ್ ಕೊಟ್ಬಿಡಿ ಸರ್, ಇನ್ನೊಂದು ಸಾಂಗ್ ಬರ್ದ್ಬಿಡ್ಲಿ ಇದೇ ರೈಟ್ರು ಅಂತ ಹೇಳಿದ್ರು. ನನಗೆ ಇನ್ನೊಂಥರ ಖುಷಿಯಲ್ಲಿ ಡಬಲ್ ಬೋನಸ್. ಸೊ ಆ ಥರ ಟ್ರಾವೆಲ್ ಸ್ಟಾರ್ಟ್ ಆಯ್ತು ಸರ್ ನಂದು. ಒಂದು ಸಾಂಗ್ ಹಂಗೆ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ಮತ್ತೆ ಒಂದಷ್ಟು ಹಾಡುಗಳು, ಒಂದಷ್ಟು ಕೆಲಸಗಳು ಮಾಡ್ತಾ ಅವರೆಲ್ಲರ ಮೆಚ್ಚುಗೆ ಸಿಕ್ಕಿದ್ದು. ಅದು ಆ ಹಾಡನ್ನ ಪುನೀತ್ ರಾಜ್ಕುಮಾರ್ ಕೂಡ ಕೇಳಿದ್ದು,
ಮೊದಲನೇ ಹಾಡು ನಂದು ಅಂದರೆ ಅವ್ರಿಗೆ ಸಂಬಂಧ ಎಲ್ಲ ಗುರು ಸರ್ ಕೇಳಿಸ್ತಾ ಇದ್ರು. ಅವ್ರಿಗೆ ಒಂಥರ ಅವರೆಲ್ಲ ಚೆನ್ನಾಗಿ ಪರಿಚಯ ಇರ್ತಾ ಇದ್ರಲ್ಲ, ಅವ್ರಿಗೆ ಒಳ್ಳೆ ಹಾಡುಗಳು ಪುನೀತ್ ಸರ್ಗೆಲ್ಲ, ಅವರು ಯಾರ್ಯಾರು ಸುದೀಪ್ ಸರ್ಗೆ, ದರ್ಶನ್ ಸರ್ ಕೂಡ ಅವಾಗೆಲ್ಲ ಅವರೆಲ್ಲ ಅವಾಗ ಇನ್ನೂ ಅಪ್ಕಮಿಂಗಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದ್ದಂಥ ಆರ್ಟಿಸ್ಟ್ಗಳೇ. ಅವ್ರಿಗೆಲ್ಲ ಕೇಳಿಸೋರು ಗುರು ಸರ್ ಸಿನಿಮಾಗಳಲ್ಲಿ ಅವರೆಲ್ಲ ಆ್ಯಕ್ಟ್ ಮಾಡ್ತಿದ್ರು ಅವ್ರ ಮ್ಯೂಸಿಕಲ್ಲಿ. ಈ ಥರ ಒಂದು ಹಾಡು ಹೊಸಬ ಬರ್ದಾನೆ ಅಂತ ಕೇಳಿದಾಗೆಲ್ಲ ಎಲ್ಲರೂ ಸಾಕಾಗಿದೆ ಅಂತ ಅಪ್ರಿಷಿಯೇಟ್ ಮಾಡೋರು. ಈ ಥರ ಒಂದಷ್ಟು